ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನು ಇವತ್ತು ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ ಒಂದು 4-6 ದಿನಗಳ ಹಿಂದೆ ಒಂದು ಬ್ಲೂಮ್ ಟಿ ವಿಯಲ್ಲಿ ಒಬ್ಬರು ಏನೋ ಪ್ರಸಾರ ಮಾಡಿದರು ನಮ್ಮ ಪಂಚಾಯಿತಿ ವಿಚಾರವಾಗಿ. ಅದ್ರ ವಿಚಾರವಾಗಿ ತಮಗೆಲ್ರಿಗೂ ಒಂದು ಕ್ಲಾರಿಫಿಕೇಷನ್ ಕೊಡೋಣ ಅಂಥೇಳಿ ತಮ್ಮನ್ನೆಲ್ಲ ಕರೆದಿದ್ದೀನಿ. ಅದ್ರ ಬಗ್ಗೆ ಈಗ ಮಾತಾಡೋಣ. ಏನು ನಾನು ಜನವರಿ ತಿಂಗಳಲ್ಲಿ ನಾನು ಅಧಿಕಾರ ವಹಿಸ್ಕೊಂಡು ಅಧ್ಯಕ್ಷನಾಗಿ ನಾನು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಈಗ ಈ ವಿಚಾರ ಬಂದಿರೋದೇನು ಅಂತಂದರೆ, ಈ ರೂಪ ಬಿಲ್ ಕಲೆಕ್ಟ್ರ್ ವಿಚಾರ. ಈ ರೂಪ ಕರ ವಸೂಲಿಗಾರರ ವಿಚಾರ ಏನಂತಂದರೆ, ಕರ ವಸೂಲಿಗಾರರ ಬಗ್ಗೆ ಕ್ರಿಮಿನಲ್ ಮೊಕದ್ದಮೆ ಆಗಿತ್ತು. ಅವ್ರನ್ನ ನೀವು ನಡಾವಳಿ ಮಾಡಿ ಕರ್ತವ್ಯಕ್ಕೆ ತಗೊಂಡಿದ್ದೀರಾ ಅನ್ನೋದು ನನ್ನ ಮೇಲೆ ಇರೋಂಥ ಆರೋಪ. ನಾನು ರೂಪ ಅವ್ರನ್ನ ಕ್ಲೀನ್ ಚಿಟ್ ಕೊಟ್ಟು ಕರ್ತವ್ಯಕ್ಕೆ ತಗೊಂಡಿಲ್ಲ, ಮೊದಲನೇದಾಗಿ. ಆಮೇಲೆ ನಾನೇನು ಹೇಳಕ್ಕೆ ಬರ್ತೀನಿ ಅಂತಂದರೆ, ಮೊದಲನೇದಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಆನೇಕಲ್ ತಾಲೂಕ್ ಪಂಚಾಯಿತಿಗೆ ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ. ಈ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ವಿ. ಅದನ್ನು ಆ ಕಂಪ್ಲೇಂಟ್ ಆಧಾರವಾಗಿ ತಾಲೂಕ್ ಪಂಚಾಯಿತಿಯ ಇ.ಒ. ಅಧಿಕಾರಿಗಳು ನಮ್ಮ ಪಂಚಾಯಿತಿಗೆ ತನಿಖಾ ತಂಡವನ್ನು ರಚನೆ ಮಾಡ್ತಾರೆ. ತನಿಖಾ ತಂಡ ರಚನೆ ಮಾಡಿ ತನಿಖೆ ಮಾಡಿ ಅವರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿಯಲ್ಲಿ ಯಾವುದೇ ವರದಿಯಲ್ಲಾಗಲಿ ಅಥವಾ ಈ ಕಂಪ್ಲೇಂಟಲ್ಲಾಗಲಿ ಈ ರೂಪ ಅನ್ನೋರ ಹೆಸರು ಬರೋದಿಲ್ಲ. ಯಾವುದೇ ಕೈಯಲ್ಲಿ ಎಲ್ಲೂ ಅವ್ರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಒಂದು. ಎರಡನೇದಾಗಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ, ಅದರ ಬಗ್ಗೆ ತಾವು ಪರಿಶೀಲನೆ ಮಾಡಿ ತನಿಖೆ ಮಾಡಬೇಕು ಅಂತ ಕಳಿಸಿದಾಗ ಅವರು ತನಿಖೆ ಮಾಡಿ ಅವರು ಒಂದು ತನಿಖೆ ತಂಡನ ಕಳಿಸ್ತಾರೆ. ಏನು, ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯಿತಿಗೆ ಒಂದು ತನಿಖಾ ತಂಡನ ಕಳಿಸ್ತಾರೆ. ಅವರು ತನಿಖಾ ತಂಡದಲ್ಲೂ ಸಹ ಎಲ್ಲೂ ರೂಪ ಅವರ ಹೆಸರನ್ನ ಮೆನ್ಷನ್ ಮಾಡಿರಲ್ಲ. ಬರೀ PDO ಹರೀಶು ಮತ್ತು ಶಿಲ್ಪಾಬಾಯಿ ಹೆಸರನ್ನ ತಗೊಂಡಿರ್ತಾರೆ. ಆವಾಗ ಏನಾಗ್ತದೆ, ಆ ತನಿಖಾ ವರದಿ ಹೋಗಿದ್ದಾದಮೇಲೆ ಮತ್ತೆ ಜಿಲ್ಲಾ ಪಂಚಾಯಿತಿ CO ಮೇಡಮ್ ಅವರು ನಮ್ಮ ಪಂಚಾಯಿತಿ ಅವ್ರು ಬಂದು FIR ಮಾಡ್ತಾರೆ. ಏನು, ಇವರೆಲ್ಲ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಕೂಡಲೇ ಇವ್ರ ಮೇಲೆ FIR ಮೊಕದ್ದಮೆ ದಾಖಲಾಗಿ FIR ಆಗಿ ಮಾಡಬೇಕು ಅಂತ ಕಳಿಸ್ತಾರೆ ತಾಲೂಕ್ ಪಂಚಾಯಿತಿಗೆ. ತಾಲೂಕ್ ಪಂಚಾಯಿತಿಯಿಂದ ಆರಕ್ಷ ಠಾಣೆಗೆ ಹೋಗ್ತದೆ, ಅವರು ಕಾನೂನು ರೀತಿಯಲ್ಲಿ ಇದು ಮಾಡ್ತಾರೆ. ಆದರೆ ಜಿಲ್ಲಾ ಪಂಚಾಯಿತಿ CO ಮೇಡಮ್ ಅವರು 112, 113 ಪ್ರಕಾರ ಈ ಬಿಲ್ ಕಲೆಕ್ಟ್ರು ಮತ್ತು ಕಂಪ್ಯೂಟರ್ ಆಪ್ರೇಟರ್ಗಳನ್ನ ಮತ್ತು ಈ ಇವ್ರನ್ನ ಪಂಚಾಯತಿಯವರೇ ತಗೊಳ್ಳೋದಾಗಲಿ ತೆಗೆಯೋದಾಗಲಿ ಪಂಚಾಯತಿಗೆ ಹಕ್ಕಿದೆ, ಅಧಿಕಾರ ಇದೆ ಅಂಥೇಳಿ ಅವರು ಒಂದು 112, 113 ಕಳಿಸ್ತಾರೆ. ಅದರ ಸಲುವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಆಮೇಲೆ ಜಿಲ್ಲಾ ಪಂಚಾಯಿತಿ ವರದಿ ಬರುತ್ತೆ, ಅದರಲ್ಲಿ ಏನೇನಾಗಿದೆ, ಯಾವ ಕ್ರಮಗಳಾಗಿದೆ ಅನ್ನೋದ್ರ ಬಗ್ಗೆ ಕೊಡ್ತಾರೆ. ಅದಾದಮೇಲೆ ನಾನು 3ನೇ ತಾರೀಕು ಎಲ್ಲ ಸದಸ್ಯರಿಗೂ ನೋಟಿಸ್ ಕೊಡ್ತೀನಿ. ಸಾಮಾನ್ಯ ಸಭೆಗೆ ಎಲ್ಲ ಸದಸ್ಯರಿಗೂ ನೋಟಿಸ್ ಕೊಟ್ಟಿದ್ದೀನಿ. ಎಲ್ಲ ಸದಸ್ಯರು ನೋಟಿಸ್ ಪಡೆದುಕೊಂಡು ನೋಟಿಸ್ ತಗೊಂಡು ಸಿಗ್ನೇಚರ್ ಮಾಡಿರ್ತಾರೆ. ಅದಾದಮೇಲೆ 10ನೇ ತಾರೀಕು ನಾನು ಸಾಮಾನ್ಯ ಸಭೆಯನ್ನು ನಡೆಸಿರ್ತೇನೆ ನನ್ನ ಅಧ್ಯಕ್ಷತೆಯಲ್ಲಿ. ಆ ಅಜೆಂಡಾದಲ್ಲಿ ರೂಪ ಅವ್ರ ಬಗ್ಗೆ ಯಾವುದೇ ಅಜೆಂಡಾ ಇರಲ್ಲ. ಯಾರೊಬ್ಬರು ಸ್ನೇಹಿತರು ಕೇಳ್ತಾಯಿದ್ರು, ಅಜೆಂಡಾನೇ ಇಲ್ಲದೆ ಅವ್ರನ್ನ ತಗೊಂಡಿದ್ದಾರೆ, ಅವ್ರನ್ನ ಇದು ಮಾಡಿದ್ದಾರೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ. ಅಜೆಂಡಾ ಇರಲಿಲ್ಲ. ಮೀಟಿಂಗ್ ನಡೀಬೇಕಾದ್ರೆ ಅವರು ಬಂದು ನಮಗೆ ಒಂದು ಅರ್ಜಿಯನ್ನು ಕೊಡ್ತಾರೆ. ಪಂಚಾಯಿತಿಯಲ್ಲಿ ಮೀಟಿಂಗ್ ನಡೀಬೇಕಾದ್ರೆ, ಸಾಮಾನ್ಯ ಸಭೆ ನಡೀಬೇಕಾದ್ರೆ ಒಂದು ಅರ್ಜಿ ಕೊಡ್ತಾರೆ. ನನ್ನ ಬಗ್ಗೆ ನಾನು ಯಾವುದೇ ಅವ್ಯವಹಾರ ಮಾಡಿಲ್ಲ, ನಾನು ಇಷ್ಟು ದಿನಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನನ್ನಲ್ಲಿ ಯಾವುದೇ ಫೈನಾನ್ಷಿಯಲ್ ನಾನು ಇದು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂತ ಒಂದು ಅರ್ಜಿ ಕೊಡ್ತಾರೆ. ನಾನು ಅದನ್ನು ಸಭೆಯಲ್ಲಿ ಇಡ್ತೀನಿ. ಎಲ್ಲ ಸದಸ್ಯರ ಸಮ್ಮುಖದಲ್ಲಿ 27 ಜನ ಸದಸ್ಯರ ಸಮ್ಮುಖದಲ್ಲಿಟ್ಟು ಇದನ್ನು ಚರ್ಚೆ ಮಾಡಿದಾಗ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ, ಸದರಿ ವಿಷಯದ ಬಗ್ಗೆ ರೂಪ ಕರ ವಸೂಲಿಗಾರರು ಸದರಿ ವಿಷಯದ ಬಗ್ಗೆ ಸಂಬಂಧಿಸಿದಂತೆ ರೂಪಾರವರು ಕರ ವಸೂಲಿಗಾರ ರೂಪ ನೀಡಿರುವ ಮನವಿ ಪತ್ರವನ್ನು ಸಭೆಯಲ್ಲಿ ಓದಿ ತಿಳಿಸಲಾಗಿ ಸಭೆಯಲ್ಲಿ
ಹಾಜರಿದ್ದ ಸರ್ವ ಸದಸ್ಯರು ಸದರಿ ಕರು ವಸೂಲಿಗಾರರಾದ ರೂಪಾರವರು 2018ರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕರ ವಸೂಲಿಗಾರರಾಗಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ತನ್ನ ಕೆಲಸ ಕಾರ್ಯಗಳನ್ನು ನಿಭಾಯಿಸಿದ್ದು ಯಾವುದೇ ಅಕ್ರಮ ಹಾಗೂ ಹಣಕಾಸಿನ ಲೋಪದೋಷಗಳಿಂದ ಕಂಡುಬರುವುದಿಲ್ಲ. ಆದ್ದರಿಂದ ಸದರಿ ರೂಪಾರವರು ಕರ ವಸೂಲಿಗಾರರು ಕರ್ತವ್ಯದಲ್ಲಿ ಮುಂದುವರಿಯಲು ಸಭೆಯು ಸರ್ವಾನುಮತದಿಂದ ತೀರ್ಮಾನ ಮಾಡಿದೆ ಅಂತ ಆಗುತ್ತೆ. ಆದರೆ ಸರ್ವಾನುಮತದಿಂದ ಎಲ್ಲರೂ ಒಪಿನಿಯನ್ನು ಅವ್ರದ್ದು ಯಾವುದೇ ಫೈನಾನ್ಷಿಯಲ್ ಇದಾಗಿಲ್ಲ ಅಂತ ಪಿ ಡಿ ಒವ್ರನ್ನ ಮತ್ತು ಸದಸ್ಯರನ್ನ ಎಲ್ಲರನ್ನೂ ಕರೆದು ಕೇಳಲಾಗಿ ಅವ್ರದ್ದು ಯಾವುದು ಫೈನಾನ್ಷಿಯಲ್ ಇದಿಲ್ಲ ಅಂತಂದರು. ಅದಾದಮೇಲೆ ನಾವು ಅದನ್ನು ಪತ್ರ ರವಾನಿಸಿ ಅನುಮತಿ ಪಡೆಯಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಿ ಅವರ ಅನುಮತಿ ತೊಗೊಬೇಕಂತ ಮೇಲಧಿಕಾರಿಗಳಿಗೆ ಕಳಿಸ್ತೀವಿ. ಅದನ್ನು ನಾವು ಇಲ್ಲಿಂದ ರೆಜುಲೇಷನ್ ಮಾಡಿ ಇದನ್ನು ನಾವು ಆಕೆ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಇದಕ್ಕೆ ಕೆಲಸಕ್ಕೇನು ತೊಗೊಂಡಿಲ್ಲ. ನಾವು ಇದಕ್ಕೆ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಬರೀತೀವಿ. ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ಹೋಗಿರುತ್ತೆ. ಅಲ್ಲಿಂದ ಬಂದಾಗ ಅದ್ರ ಮುಂದಿನ ಕ್ರಮ ತಗೊಳ್ಳೋಣ ಅಂತ ನಾವು ಅದನ್ನು ಕೈ ಬಿಟ್ವಿ. ಅದು ವಿಚಾರ ಬಿಟ್ಟರೆ ರೂಪ ಅವ್ರ ಬಗ್ಗೆ ನಾವು ಯಾವುದೇ ಅನುಕರಣೆ ಆಗಲಿ ಅನುಕಂಪ ಆಗಲಿ ಏನಿಲ್ಲ. ಸರ್ವ ಸದಸ್ಯರು ಎಲ್ಲರನ್ನೂ ಕೇಳಲಾಗಿ ಅವ್ರ ಒಪಿನಿಯನ್ನು ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸಲ್ಲಿ ಫೈನಾನ್ಷಿಯಲ್ ಇದರಲ್ಲಿ ಅವ್ರು ಭಾಗವಹಿಸಿಲ್ಲ ಅಂದಮೇಲೆ ನಾವು ಯಾಕೆ ಅವ್ರನ್ನ ಇದು ಮಾಡಬೇಕು ಅಂತಂದು. ಯಾಕಂದರೆ ಯಾವ ಕಂಪ್ಲೇಂಟಲ್ಲಿ ಅವ್ರ ಹೆಸರು ಬಂದಿಲ್ಲ, ಯಾವುದೇ ಇದರಲ್ಲಿ ಅವ್ರ ಹೆಸರನ್ನ ನಮೂದನೆ ಮಾಡಿರಲಿಲ್ಲ. ಹಂಗಾಗಿ ನಾವು ಈ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡ್ವಿ. ಆಮೇಲೆ ಈ ಕಂಪ್ಲೇಂಟಲ್ಲಿ ಜಿಲ್ಲಾ ಪಂಚಾಯಿತಿ ಒಂದು ತನಿಖಾ ವರದಿಯಲ್ಲಿ ಅವರ ಹೆಸರನ್ನ ಸೂಚಿಸಿ ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ. ಅವ್ರದ್ದು 2 ಅಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ 2 ಅವ್ರದ್ದು ಇದಿದೆ ಅಂತ. ಏನು ಅಂತಂದರೆ ರಸೀದಿ ಸಂಖ್ಯೆ 227 ಭಾಗಶಃ 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಮೌಖಿಕವಾಗಿ ಕಳೆದು ಹೋಗಿದೆ ಎಂದು ತಿಳಿಸಿರುತ್ತಾರೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಸಿರುವುದಿಲ್ಲ. ಏನು ಮೌಖಿಕವಾಗಿ ಬಿಲ್ ಬುಕ್ಕು ಭಾಗಶಃ 227ನೇ ಪುಸ್ತಕ ರಸೀದಿ ಪುಸ್ತಕ ಕಳೆದೋಗಿದೆ ಅಂತ ಇವರು ಕಾರ್ಯದರ್ಶಿ ಆಗಿದ್ದವರು ಹೇಳಿಕೆ ಕೊಡ್ತಾರೆ. ಅದನ್ನು ನಮೂದನೆ ಮಾಡ್ಕೊಳ್ತಾರೆ. ಆದರೆ ಭಾಗಶಃ 227ನೇ ಪುಸ್ತಕ ಪಂಚಾಯಿತಿಯಲ್ಲೇ ಲಭ್ಯ ಇದೆ. ಅದರ ಬಗ್ಗೆ ತನಿಖಾ ವರದಿನೂ ಯಾರೂ ಬಂದು ಕೇಳಲಿಲ್ಲ. ತನಿಖಾ ವರದಿಯವರು ರೂಪನ ನಿಲ್ಲಿಸ್ಕೊಂಡು ಅವ್ರನ್ನ ಯಾವುದೇ ಪ್ರಶ್ನೆ ಕೇಳಲಿಲ್ಲ, ಬುಕ್ ಕೇಳಲಿಲ್ಲ. ಇದರಲ್ಲಿ ಸೇರಿಸ್ಬಿಡ್ತಾರೆ. 227 ಭಾಗಶಃ ಬುಕ್ಕು ಕಳೆದೋಗಿದೆ ಅಂತ ಅವ್ರ ಮುಖ್ಯ. ಆದರೆ ಈ ಮೌಖಿಕವಾಗಿ ಹೇಳಿಕೆ ಕೊಟ್ಟಾಗ ಇದೇ ರೂಪ ಅನ್ನೋ ಕರ ವಸೂಲಿಗಾರರು ಅವರು ಮೆಟನರಿ ಲೀವಲ್ಲಿ ಹೋಗಿರ್ತಾರೆ. ಅವರು ಇಲ್ಲಿ ಇರಲ್ಲ, ಅವ್ರು ರಜೆ ಮುಖಾಂತರ ಹೋಗಿರ್ತಾರೆ. ಆಮೇಲೆ 2022-23ರಲ್ಲಿ 13 ರಸೀದಿ ಬಾಕಿ ಇದ್ದು ತಾಲೂಕು ಪಂಚಾಯಿತಿಗೆ ಸಲ್ಲಿಸಬೇಕಾಗಿರುತ್ತದೆ. ಇಲ್ಲಿಯವರೆಗೆ ಸಲ್ಲಿಸಿರುವುದಿಲ್ಲ. ಆದರೆ 22ರಲ್ಲೇ ಸಲ್ಲಿಸಿ ಅದಕ್ಕೆ ಅಕ್ನಾಲೇಜ್ಮೆಂಟ್ ತಗೊಂಡಿರ್ತಾರೆ. ರಸೀದಿ ಹುಣಸೂರು ಚೆನ್ನಾಗಿ ನೋಡಿ. 22 ದಿನಾಂಕ 15/5/22ರಂದು ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ಪುಸ್ತಕಗಳನ್ನು ಪಡೆದುಕೊಂಡು ಅವರೇ ಕೊಟ್ಟಿರೋಂಥ ಅಕ್ನಾಲೇಜ್ಮೆಂಟು. ಈ 2 ತನಿಖಾ ವರದಿಯಲ್ಲಿ ಏನು ಜಿಲ್ಲಾ ಪಂಚಾಯತಿ ಸಿ ಒ ಮೇಡಮ್ ಅವರು ಆದೇಶ ಮಾಡಿದರು, ಅದರಲ್ಲಿ ಆಕೆಯ ಬಗ್ಗೆ ಬಂದಿರೋಂಥ ಆರೋಪ ಏನು 225 ರಸೀದಿ ಪುಸ್ತಕ ಕಳೆದು ಹೋಗಿದೆ ಅಂತ ಹೇಳಿದ್ದಾರೆ ಅನ್ನೋದು ಒಂದು. ಎರಡನೇದಾಗಿ ಬಿಲ್ ಪುಸ್ತಕಗಳನ್ನು ತಾಲೂಕ್ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಆ 2 ಇಲ್ಲಿದೆ. ಅದೆರಡೂ ನಾವು ಇಲ್ಲಿ ಪರಿಶೀಲಿಸಲಾಗಿ ಪಂಚಾಯತಿಯಲ್ಲಿ ಲಭ್ಯ ಇದ್ದ ಕಾರಣ ನಾವು ಆಕೆ ಮೇಲೆ ರೆಜುಲೇಷನ್ ಮಾಡಿ ಮುಂದಿನ ಆದೇಶಕ್ಕೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಕಳಿಸಿದ್ದೀವಿ.
ಅಲ್ಲಿಂದ ಆದೇಶ ಬಂದರೆ ಆಕೆನ ಕೆಲ್ಸಕ್ಕೆ ಬೇಡ ಅಂತಂದರೆ ತಗೊಳ್ಳಿ ಅಂತಂದರೆ ತಗೊಳ್ತೀವಿ. ನಾವು ಯಾವುದೇ ಕ್ಲೀನ್ ಚಿಟ್ ಕೊಟ್ಟು ಆಕೆನ ತೆಗೆದುಕೊಂಡು ಇದು ಮಾಡಲಿಲ್ಲ. ಹಾಗಾಗಿ ತಮ್ಮೆಲ್ರಿಗೂ ನಾನು ಇದೊಂದು ವರದಿ ಹೇಳ್ತಾ ಇದ್ದೀನಿ. ಕಂಪ್ಲೀಟ್ ಎಲ್ಲ ತಮಗೆಲ್ರಿಗೂ ನಾನು ಎಲ್ಲ ಜೆರಾಕ್ಸ್ ಹಾಕಿ ಕೊಟ್ಟಿದ್ದೀನಿ. ದಯವಿಟ್ಟು ಏನಂತಂದರೆ ಆಡಳಿತ ಮಾಡೋದಕ್ಕೆ ನನಗೆ ತಾವೆಲ್ಲ ಸಹಕಾರ ಕೊಡಬೇಕು. ನಾನು ಕೇವಲ 4 ತಿಂಗಳಾಗಿದೆ ಇಲ್ಲಿ ಅಧಿಕಾರ ವಹಿಸ್ಕೊಂಡು. ಏನೋ ಒಂದು ಪಂಚಾಯಿತಿ ಅಭಿವೃದ್ಧಿ ಮಾಡೋಣ, ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಒಂದು ಮುಂಚೂಣಿಯಲ್ಲಿ ತೋರಿಸೋಣ ಅನ್ನೋ ಉದ್ದೇಶ ಬಿಟ್ಟರೆ ನಾನು ಯಾರಿಗೋ ಏನೋ ಮಾಡಿ ಯಾರ್ದೋ ಒತ್ತಡಕ್ಕೆ ಇಲ್ಲಿ ಕೆಲಸ ಮಾಡೋದಕ್ಕೆ ಕೂತ್ಕೊಂಡಿಲ್ಲ. ಹಿಂದ್ಗಡೆ ಏನಾಗಿದೆ, ಏನು ಚರ್ಚೆ ಬೇಡ, ಅದೆಲ್ಲ ತಮಗೆಲ್ಲ ಗೊತ್ತಿದೆ. ಅದು ಕಾನೂನು ರೀತಿಯಲ್ಲಿ ತನಿಖೆ ಇದರಲ್ಲಿದೆ. ಆದರೆ ಉದ್ದೇಶಪೂರ್ವಕವಾಗಿ ಈ ಕಾಣದ ಕೈಗಳು ಹಿಂದ್ಗಡೆಯಿಂದ ನಮ್ಗೆ ತೊಂದರೆ ಕೊಡಬೇಕು ಅಂತಲೇ ಈ ಥರ ಎಲ್ಲ ಪಾಪ ಈಗೇನು ಗೊತ್ತಾ, ಮಾಧ್ಯಮಿಕರಿಗೆ ನಾವೇನು ಕೊಡ್ತೀವೋ ಅದನ್ನು ವರದಿ ಮಾಡ್ತಾರೆ. ನಾವೇನು ಕೊಟ್ಟರೆ ಅದು ವರದಿ ಮಾಡ್ತಾರೆ. ಅದನ್ನು ಸರಿಯಾಗಿ ವರದಿ, ಈಗ ತಪ್ಪಿದ್ರೆ ತಪ್ಪು ಅಂತೇಳಿ ನಾವಿಲ್ಲ ಅಂತ ಹೇಳಲ್ಲ. ಯಾರೇ ತಪ್ಪು ಮಾಡಿದ್ರೂ ಅದನ್ನು ದಂಡಿಸೋ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಆದರೆ ಅನಾವಶ್ಯಕವಾಗಿ ಸುಮ್ಮನೆ ಅಪಪ್ರಚಾರ ಮಾಡೋದು ಒಂದು ಈಗಾಗಲೇ ನಮ್ಮ ಸುರ್ಜಕ್ನಳ್ಳಿ ಗ್ರಾಮ ಪಂಚಾಯತಿ ಬಗ್ಗೆ ತುಂಬ ಕೆಟ್ಟ ಒಂದು ಇದು ಬಂದ್ಬಿಟ್ಟಿದೆ. ದಯವಿಟ್ಟು ತಾವೆಲ್ಲ ಇದನ್ನು ತೊಳೆದಾಕೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆದಿರೋದು. ತಾವು ಏನು ಪರಿಶೀಲನೆ ಮಾಡಿ ಏನಿದ್ರೆ ವರದಿ ಅದನ್ನು ಪ್ರಸಾರ ಮಾಡಿ. ನಮಗೆ ಒಳ್ಳೆ ರೀತಿಯಲ್ಲಿ ಈಗ ಗ್ರೇಟರ್ ಬೆಂಗಳೂರು ಆಗಿದೆ, ಕಾಲಾವಕಾಶ ಕಡಿಮೆ ಇದೆ. ಸಾಧ್ಯವಾದಷ್ಟು ಕೆಲಸ ಮಾಡೋದಕ್ಕೆ ತಾವೆಲ್ಲ ಸಹಕಾರಿಯಾಗಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ಈ ಕಾಣದ ಕೈಗಳು ಯಾರ್ಯಾರು ಈ ಥರ ಪ್ರಚೋದನೆ ಮಾಡಿ ಈ ಥರ ಹೇಳಿಕೆಗಳು ಕೊಡಿಸಿ ಈ ಆಫೀಸಲ್ಲಿರೋಂಥ ರೆಕಾರ್ಡ್ಸ್ನ ತಗೊಂಡೋಗಿ ವಾಲಂಟ್ರಿ ಬೇರೆಯವ್ರ ಕೈಲಿ ಕೊಟ್ಟು ಈ ಥರ ಎಲ್ಲ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಖಂಡನೀಯ. ನಾನು ಖಂಡಿಸ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರು ಯಾರು ಏನೇ ದಾಖಲೆಗಳು ಎತ್ಕೊಂಡೋಗಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ವರದಿ ಕೊಡ್ತೀನಿ. ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂತಂದರೆ, ಯಾವುದೇ ವರದಿ ಮಾಡಬೇಕಾದ್ರೂ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಪರಿಶೀಲನೆ ಮಾಡಿ ನೇರವಾಗಿ ನೀವು ವರದಿ ಮಾಡಿ. ನಾನು ಅದಕ್ಕೆ ಯಾವುದೇ ರೀತಿ ಇದು ಮಾಡಲ್ಲ. ನನಗೆ ಈ ಅಧಿಕಾರ ಮಾಡೋದಕ್ಕೆ ಈ ಕಾಲಾವಕಾಶ ಕಡಿಮೆ ಇದೆ. ಸಿಕ್ಕಿರೋಂಥ ಅವಕಾಶನ ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಕೂತ್ಕೊಂಡಾಗಿಂದ ಒಂದು ದಿವಸನೂ ನೆಮ್ಮದಿಯಾಗಿ ಕೂತ್ಕೊಂಡಿಲ್ಲ. ಬರೀ ಈ ಬಿಸಿಲು ಕಾಲ, ನೀರುಗಳ ತೊಂದರೆ, ಪ್ರತಿ ಊರುಗಳಲ್ಲಿ ಎಲ್ಲ ನಮ್ಮ ಸದಸ್ಯರುಗಳನ್ನ ಕೇಳಿ, ಪ್ರತಿ ಗ್ರಾಮಗಳಲ್ಲಿ ಕುಡಿಯೋ ನೀರಿಗೆ ಎಷ್ಟು ತೊಂದರೆ ಇತ್ತು. ಬೆಳಗ್ಗೆ ರಾತ್ರಿಯಿಂದ ಅರ್ಧ ಗಂಟೆಯಲ್ಲಿ ಒಂದು ಮೆಂಬರ್ ಫೋನ್ ಮಾಡಿದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ನಮ್ಮ ಜಿಲ್ಲಾ ಪಂಚಾಯತಿ ಮೇಡಮ್ ಅವರು ಅಷ್ಟೇ, ಸಿ ಒ ಮೇಡಮ್ ಅವರು ತುಂಬ ಒಳ್ಳೆಯವರಿದ್ದಾರೆ. ಅವರು ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ತಾಲೂಕ್ ಪಂಚಾಯತಿ ವಿ ಒ ಸಾಹೇಬರು, ಮಂಜುನಾಥ್ ಸಾಹೇಬರು, ಅವರು ನಮ್ಗೆ ತುಂಬ ಸಹಕಾರ, ಏನೇ ಹೇಳಿದ ತಕ್ಷಣ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ತಾವೆಲ್ಲ ನನಗೆ ಒಳ್ಳೆ ಸಹಕಾರ ಕೊಟ್ಟಿದ್ದೀರಾ. ನಾನು ಎಲ್ಲೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾದರೂ, ನಾನೇನೋ ಒಂದು ಕಾರ್ಯಕ್ರಮ ಮಾಡೋದು ತಾವೆಲ್ಲ ಬಂದು ನನ್ನ ಕಾರ್ಯಕ್ರಮನ ಏನು ಮಾಡ್ತಾಯಿದ್ದೀನಿ ಅಂತ ಜನಗಳಿಗೆ ತೋರಿಸುವಂಥದ್ದನ್ನು ಮಾಡ್ತಾಯಿದ್ದೀರಾ. ತುಂಬ ಧನ್ಯವಾದ. ಇದೇ ರೀತಿ ಮುಂದೇನು ಸಹಕಾರ ಕೊಡಿ. ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ನಿಜವಾಗ್ಲೂ ತಿಳಿಸಿ. ಈಗ ಯಾರೋ ಒಬ್ಬರು ಏನೋ ಒಂದು ಮೌಖಿಕವಾಗಿ ಹೇಳಿಕೆ ಕೊಟ್ಬಿಟ್ಟು ನಾನು ಅದಕ್ಕೆ ಎಲ್ಲ ದಾಖಲೆಗಳು ಇಟ್ಕೊಂಡಿದ್ದೀನಿ. ಇದನ್ನು ದಯವಿಟ್ಟು ಎಲ್ರಿಗೂ ತಿಳಿಸ್ಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೌದು, ರೂಪ ಅವ್ರ ಮೇಲೆ ಆಗಿದೆ. ಯಾವುದನ್ನು ಅಲ್ಲ, ಈಗ 1,27,00,000 ಹಗರಣ ಅಂತ ಈ ತನಿಖಾ ವರದಿಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ರೂಪಾ ಅವರ ಹೆಸರು ಯಾವುದೇ ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿರಲಿಲ್ಲ. FIR ಅಲ್ಲಿದೆ. ಹೌದು, ಕೋರ್ಟಲ್ಲೇ ತೀರ್ಮಾನ ಆಗಬೇಕು. ರೆಗ್ಯುಲೇಷನ್ ಹೆಂಗೆ ಮಾಡಿದ್ರು ಅಂದರೆ, ನಮಗೆ ಅವರೊಂದು ಲೆಟ್ರ್ ಕೊಡ್ತಾರೆ. ರೂಪಾ ಅವರು ಒಂದು ಲೆಟ್ರ್ ಕೊಡ್ತಾರೆ. ನಾವು ಪಂಚಾಯತಿ ಸಭೆ ನಡಿಬೇಕಾದ್ರೆ ಬಟ್ 112, 113 ಜಿಲ್ಲಾ ಪಂಚಾಯತಿ ನಮಗೆ ಬಂದಿರೋಂಥ ಇದು ಈ ಬಿಲ್ ಕಲೆಕ್ಟ್ರುಗಳು ಮತ್ತು ವಾಟರ್ ಮ್ಯಾನ್ಗಳಾಗಿರ್ಬೋದು, ಅವ್ರನ್ನ ನಾವೇ ತಗೋಬೋದು ಅಂತ ಇದೆಯಲ್ಲ, ಬಾಡಿ ತಗೋಬೋದು ಅಂತ. ಪೊಲೀಸ್ ಕೇಸ್ ಆಗಿಲ್ಲ ಅಂದ್ರೆ ನಿಮ್ಮ ಲೆವೆಲಲ್ಲಿ ಇದ್ದಾಗ ಪೊಲೀಸ್ ಕೇಸ್ ಆಗಿಲ್ಲ ಅಂದ್ರೆ ನೀವೇ ತಗೋಬೋದು ಅಂತ ತೀರ್ಮಾನ ಮಾಡೋದು. ಈಗ ಪೊಲೀಸ್ ಕೇಸ್ ಆದಾಗ ಸಾಬೀತಾಗೋದು ಇಲ್ಲಿ ಅಲ್ಲ ಸರ್. ಪೊಲೀಸ್ ಕೇಸ್ ಆಗಬೇಕಾದ್ರೆ ಇದು ಈಗ ಅವ್ರ ಮೇಲೆ ಪೊಲೀಸ್ ಕೇಸ್ ಅಂದರೆ ಅವ್ರ ಮೇಲೆ ಎನ್ಕ್ವೈರಿ ಇರೋದು ಯಾವ್ದು ಅವ್ರದ್ದು ಭಾಗಶಃ 227 ಬುಕ್ ಅಂತ ಹೇಳ್ತಾರೆ. 227 ಬುಕ್ ಇಲ್ಲೇ ಇದೆ ಸರ್. ನಾವು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ನಮಗೆ ಒಂದು ಅವರು ಒಂದು ಲೆಟರ್ ಕೊಡ್ತಾರೆ. ಮನವಿ ಕೊಟ್ಟಾಗ ನಾವು ಮನವಿನ ಪಂಚಾಯಿತಿಯಲ್ಲಿ ಪುರಸ್ಕಾರ ಮಾಡಬಾರ್ದಿತ್ತು ನೀವು.
ಮನವಿ ಕೊಟ್ಟಿದ್ದಾರೆ, ಪಂಚಾಯತಿಲಿ ಮನವಿಲಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಾಗ ನಾವು 112, 113 ಪ್ರಕಾರ ಅವ್ರನ್ನ ರೆಜುಲೇಷನ್ ಮಾಡ್ಕೊಂಡು ಮೇಲಿನ ಅಧಿಕಾರಿ ಕಳಿಸಿದ್ದೀವಿ. ಈಗ ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗೆ ಬಂದಿದೆಯಲ್ಲ, ನೀವು ಮಾಧ್ಯಮದವರು ದೂಷಣೆ ಮಾಡಬೇಡಿ. ಯಾಕೆಂತಂದ್ರೆ ಗೊತ್ತಿದೆ, ಇದೆಲ್ಲ ಹಿಸ್ಟ್ರಿ ಗೊತ್ತಿದೆ. ಈಗ ನಾವು ಕೂಡ ಯಾರು ಅಥೆಂಟಿಕೇಟೆಡ್ ಪರ್ಸನ್ ಅಂತ ಯಾರು ಇರ್ತಾರೆ ಅವ್ರನ್ನ ರಿಯಾಕ್ಷನ್ ಕೇಳಿ ಅವ್ರು ಏನ್ ರಿಯಾಕ್ಷನ್ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆನೆ ಸುದ್ದಿ ಹಾಕಿರ್ತೀವಿ. ನಾವು ಸಿಒ ಆಫೀಸ್ ಇಂದ ಬಂದಿದೆಯಲ್ಲ ಅಂತ ನೋಡಿ, ಸಿಒ ಮೇಡಮ್ ನ ಪರವಾಗಿ ಬಂದಿದೆ, ದಯವಿಟ್ಟು ಅದನ್ನ ದಾಖಲೆ ನೋಡಿ. ಸಿಇಒ ಮೇಡಮ್ ಆಫೀಸಿಂದ ಬಂದಿದ್ದ ಪರವಾಗಿ ಬಂದಿರುವಂಥದ್ದು ಆ ದಾಖಲೆ ನೋಡಿ. ಮತ್ತೆ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ತನಿಖೆ ಹಂತದಲ್ಲಿದೆ. ತನಿಖೆ ಹಂತದ ಮೇಲೆ ನೀವು ರೆಜುಲೇಷನ್ ಮಾಡ್ತೀರಿ, ಯಾವ ಆಧಾರದ ಮೇಲೆ ಮಾಡಿದ್ರೆ? ನೀವು ಹೇಳಿದ್ರಿ 112 ಏನೋ ಪ್ರಕಾರ ಕೊಟ್ಟಿದ್ದೀರ ಅಂತ ಹೇಳಿ. ನೀವು ಸಿಇಒ ಮೇಡಮ್ ಕೊಡಿದ್ರೆ ನನ್ನ ಗಮನಕ್ಕೆ ಇಲ್ಲ. ನಾವು ಸರ್ ತಾಲೂಕ್ ಪಂಚಾಯತಿ ಕಳಿಸಿದ್ದೀವಿ. ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಿರೋದು, ನಾನು ಎಂಕ್ವೈರಿ ಮಾಡ್ತೀನಿ ಅಂತಾರಲ್ಲ. ತಾಲೂಕ್ ಪಂಚಾಯತಿ ಅಲ್ಲ, ಎನ್ಕ್ವೈರಿ ಮಾಡಲಿ, ತಾಲೂಕ್ ಪಂಚಾಯತಿ ಕಳಿಸಿದ್ದೀವಿ ನಾವು ಇಲ್ಲಿಂದ ಬರೆದು. ಸರ್ ನಾವೇನು ಅವ್ರನ್ನ ಕ್ಲೀನ್ ಚೆಕ್ ಕೊಟ್ಟು ಕೆಲ್ಸಕ್ಕೆ ತಗೊಂಡಿಲ್ಲ. ಯಾವ ಸರ್? ಸರ್ ಒಂದು ಅದೇ ತನಿಖಾ ಹಂತದಲ್ಲಿದೆ, ಅದು ತನಿಖಾ ಹಂತದಲ್ಲಿದೆ. ತನಿಖೆ ಆಗಿ ಯಾರು ತಪ್ಪು ಮಾಡಿದ್ರೆ ಅವ್ರ ಪನಿಷ್ಮೆಂಟ್ ಆಗಲಿ, ಅದ್ರ ಬಗ್ಗೆ ಸರ್ ಇನ್ನೂ ತನಿಖೆ ಇಂದ ಮುಗ್ದಿಲ್ವಲ್ಲ, ತನಿಖೆ ಹಂತದಲ್ಲಿದೆ. ನಡಾವಳಿ ನನಗೆ ಅವರು ಮನವಿ ಕೊಟ್ಟರು, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮುಂದುವರೆದ ಇದು ಅಂತ ಇಟ್ಕೊಂಡು. ಸರ್ ಈಗ ರೂಪ ಅವರು ಮನವಿ ಕೊಟ್ಟರು, ನೀವು ಅದನ್ನ ರೆಸಲ್ಯೂಷನ್ ಮಾಡಿದ್ರಿ. ಹೌದು ಸರ್. ರಘು ಅವರು ಸರ್ ಅಲ್ಲ ಸರ್, ನಾನು ಹೇಳ್ತಾ ಇರೋದು ಬಿಲ್ ಕಲೆಕ್ಟ್ರು ಮತ್ತು ಕಂಪ್ಯೂಟರ್ ಆಪರೇಟರ್ನ ಬಾಡಿನೇ ಡಿಸೈಡ್ ಮಾಡಬೇಕು ಅಂತ ಜಿಲ್ಲಾ ಪಂಚಾಯತಿಯಿಂದನೇ ಅಲ್ಲಿ 112, 113 ಇದೆ. ನೀವು ತಮಗೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಈಗ 113, 112 ನಲ್ಲಿ ಕೊಟ್ಟಿರುವಂತಹ ಒಬ್ಬ ಆರೋಪಿ ಇನ್ನ ಸಾಬೀತಾಗಿಲ್ಲ, ಆರೋಪ ಮಾಡಿದರೆ ಇಲ್ಲ ಅಂತ. ಆದ್ರೆ ತನಿಖೆಯಲ್ಲಿ ಅವೆರಡು ಇದೆ. ನೀವು ತೋರಿಸ್ತಾ ಇದ್ದೀರಿ ದಾಖಲೆಗಳನ್ನ. ತೋರಿಸಬೇಕಾಗಿರೋದು ಯಾರು? ರೂಪ ಅವರು ಅಲ್ಲಿ ಕ್ಲೀನ್ ಚೀಟ್ ಕೊಟ್ಟು ಬರಬೇಕು. ನೀವು ಕ್ಲೀನ್ ಚೀಟ್ ಕೊಡೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ಆಯ್ತಾ? ಅಲ್ಲಿ ಓಪನ್ ಆದ್ಮೇಲೆ ನೀವು ಅವ್ರನ್ನ ಕೆಲ್ಸಕ್ಕೆ ತಗೊಳ್ಬೇಕು ಅಂತ ನಿಮ್ಮ ಮೇಲಧಿಕಾರಿಗಳು ಇಒ ಆಗ್ಬೋದು, ಸಿಇಒ ಆಗ್ಬೋದು ತಿಳ್ಬೇಕು. ನೀವು ಯಾರ ಅಧಿಕಾರ ನಾನು ತಗೊಳ್ಳೋದಿಕ್ಕೆ? ಅಲ್ಲ ಸರ್, ಈಗ ಇದ್ರ ಪ್ರಕಾರ ಬಾಡಿಗೆ ಹಕ್ಕಿದೆ ಅಂತ ಕೊಟ್ಟಿದ್ದಾರಲ್ಲ. ಬಾಡಿಗೆ ಹಕ್ಕಿ ಅಂದ್ರೆ ಇಲ್ಲಿ FIR ಇದೆ ಸರ್, ತನಿಖಾ ಹಂತದಲ್ಲಿದೆ. ಇನ್ನು ತನಿಖಾ ಹಂತದಲ್ಲಿದೆ. ನೀವ್ ಹೆಂಗ್ ತಗೊಳ್ತೀರಿ? ಅಲ್ಲ, ನಾವು ತಗೊಂಡಿಲ್ಲ, ನಾವು ಕೆಲ್ಸಕ್ಕೆ ತಗೊಂಡಿಲ್ಲ. ರೆಜುಲೇಷನ್ ಮಾಡಿದ್ವಿ, ನಡಾವಳಿ ಮಾಡಿದ್ದೀವಿ. ಆಮೇಲೆ 7 ದಿವಸದ ಎಲ್ಲ ಸದಸ್ಯರಿಗೂ ಇದೇ ರೂಪ ಅವರು ವೈಟ್ ಪೇಪರ್ ಮೇಲೆ ಬರ್ಕೊಂಡು ಹೋಗ್ಬಿಟ್ಟು ಸೀಲ್ ಹಾಕ್ಸ್ಕೊಂಡು ಐಟಮ್ ತಗೊಂಡ್ಬರ್ತಾರಲ್ಲ, ಆ ದಾಖಲೆ ಎಲ್ಲಿದೆ? ಯಾವುದಕ್ಕೆ ಕೇಳಿದಾಗ ದಾಖಲೆ ಪುಸ್ತಕ ಎಲ್ಲಿತ್ತು? ಯಾವ ದಾಖಲೆ ಪುಸ್ತಕ? ಇದ್ರಲ್ಲಿ ಹೇಳಿದಾರಲ್ಲ 227. ಹೌದು. ಆ ಇದರಲ್ಲಿ ಅವ್ರ ದಾಖಲೆ ತನಿಖೆ ಇದರಲ್ಲಿ ಅವ್ರನ್ನ ಕೇಳ್ತಾರೆ, ಮೌಖಿಕವಾಗಿ ಅದನ್ನ ಹೇಳಿ. ಇಲ್ಲ, ಮೌಖಿಕವಾಗಿ ಹೇಳಿರೋದು ಕಾರ್ಯದರ್ಶಿಗಳು. ರೂಪ ಮೆಟನರಿ ಲೆವೆಲ್ ಇರ್ತಾರೆ, ಅವ್ರು ಇರಲ್ಲ. ಅವ್ರು ಇಲ್ಲದೆ ಆಗುವಾಗ ಇವರು ಆಡಿಟ್ ಬಂದಾಗ ಅವರು ಕಾರ್ಯದರ್ಶಿಗಳು ಕೊಟ್ಟಿರೋದು ಅದನ್ನ. ನೀವು ಒಟ್ಟಾರೆ ಎಂಟೈರ್ ಎನ್ಕ್ವೈರಿಯಲ್ಲಿ ನೀವು ಮೂಗು ದುರಿಸಿರುವಂತದ್ದು ಮತ್ತೆ ಅವರ ಅರ್ಜಿ ಕೊಟ್ಟ ತಕ್ಷಣ ಅವ್ರು ಪುರಸ್ಕರಿಸಿರುವಂತದ್ದು, ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾರಂಥದ್ದು ನಿಮ್ಮ ಮೇಲೆ ಆರೋಪ. ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆರೋಪ ನನ್ನ ಮೇಲೆ ಬಂದಿರೋದ್ರಿಂದಾನೇ ತಮ್ಮನ್ನೆಲ್ಲ ಕರೆದಿರೋದು. ಅಲ್ಲ, ಸಮರ್ಪಕವಾಗಿಲ್ಲ. ಸಮರ್ಪಕವಾಗಿ ಅಂದರೆ ಈಗ ಮೀಟಿಂಗ್ ಕರೆದ್ವಿ, ಮೀಟಿಂಗಲ್ಲಿ ಅವರು ನಮಗೆ ಒಂದು ಅರ್ಜಿ ಕೊಟ್ಟರು. ರಘು ಕೊಡ್ತಾರೆ ಸರ್. ರಘು ಕೊಟ್ಟಿದ್ರೆ ರಘುದು ಬರಿತಾ ಇದ್ವಿ ಸರ್. ರಘುದು ಹರೀಶ್ ಕೂಡ ತಗೊಳಕ್ ಬರಲ್ಲ. ನಾವು 112, 113 ಇದಕ್ಕೆ 112, 113 ಪ್ರಕಾರ ನಾವು 112, 113 ಪ್ರಕಾರನೇ ಅವ್ರನ್ನ ಇದು ಮಾಡ್ಕೊಂಡಿದ್ದು ಅಷ್ಟೇ. ರೆಜುಲೇಷನ್ ಮಾಡ್ಕೊಂಡಿದ್ದ ಉದ್ದೇಶ ಏನಂತಂದರೆ ಬಾಡಿಗೆ ಪೂರ್ಣ ಇದಿರೋದ್ರಿಂದ ಸಮ್ಮತಿ ಇದೆ ಅಂತ ಎಲ್ಲ 22 ಸದಸ್ಯರುಗಳನ್ನು ಕೇಳಿದ್ವಿ. ನಾವೊಬ್ಬರೇ ಏನು ಡಿಸೈಡ್ ತಗೊಂಡಿಲ್ಲ. 22 ಸದಸ್ಯರು ಇಷ್ಟು ವರ್ಷಗಳಲ್ಲಿ ಅವ್ರದ್ದು ಯಾವುದೇ ಒಂದು ಇದು ಚಟುವಟಿಕೆ ಬಂದಿಲ್ಲ ಮತ್ತು ಯಾವುದೇ ಕಂಪ್ಲೇಂಟ್ಸಲ್ಲಿ ಅವ್ರದ್ದು ಹಿಂದೆ ಬಂದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಅವ್ರನ್ನೆಲ್ಲ ಒಪಿನಿಯನ್ ತಗೊಂಡು ರೆಜುಲೇಷನ್ ಮಾಡಿದೆ. ಇದರಲ್ಲಿ ಯಾವ ಒತ್ತಡನೂ ಇಲ್ಲ ಅಥವಾ ನಮ್ಗೆ ಯಾವ ಇದು ಇಲ್ಲ ಅಥವಾ ರೂಪನ ತಗೊಬೇಕು ಅನ್ನೋ ನಮ್ಗೆ ಉದ್ದೇಶನೂ ಇಲ್ಲ. ರಘು ಅವತ್ತು ಅರ್ಜಿ ಕೊಟ್ಟಿದ್ರು, ನಾನು ರಘುದೂ ರೆಜುಲೇಷನ್ ಮಾಡ್ತಿದ್ದೆ. ರಘು ಬಂದು ಅರ್ಜಿನೂ ಕೊಟ್ಟಿಲ್ಲ. ನಾವು ನಿಮ್ಮ ಮೇಲೆ ಒತ್ತಡ ಇದೆ ಅಂತಿಲ್ಲ, ಕಾನೂನು ಬಾಹಿರವಾಗಿ ನೀವು ಸಭಾ ನಡವಳಿ ಮಾಡಿ ಅವ್ರು ತಗೊಂಡು ರಿಜಿಸ್ಟ್ರೇಷನ್ ಮಾಡಿ ಕಳಿಸಿದ್ದೆ. ಪೂರ್ವಾನುಮತಿ ತೊಗೊಬೇಕಾಯ್ತು. ಇಲ್ಲ ಅದು ಕೇಸಲ್ಲಿ ವಜಾ ಆದಮೇಲೆ ನೀವು ತೊಗೊಬೇಕಾಯ್ತು. ಕೇಸಲ್ಲಿ ವಜಾ ಆಗಿಲ್ಲ, ಇನ್ನೂ ಎನ್ಕ್ವೈರಿನಲ್ಲಿದೆ, ಆಗಲೇ ನೀವು ತೊಗೊಳ್ತಿರಿದ್ರೆ
ಇದ್ರದ್ದು ನಾವು ತಗೊಂಡಿಲ್ಲ ಸರ್ ಅವ್ರನ್ನ ರೆಜುಲೇಷನ್ ಮಾಡಿ ರೆಜುಲೇಷನ್ ಮಾಡಿ ಕಳಿಸಿದ್ದೀವಿ. ಆಮೇಲೆ ಅವ್ರದ್ದು ಏನಕ್ಕೆ ಅಂತಂದರೆ 227 ಒಂದು ಬುಕ್ಕು ಅದು ಪಂಚಾಯತಿಲೇ ಇತ್ತು, ಅದಿಲ್ಲ ಅಂತ ಕೊಟ್ಟಿದ್ರು. ಅದು ಪಂಚಾಯತಿಲೇ ಇದೆ, ಪಂಚಾಯತಿ ಹ್ಯಾಂಡ್ ಓವರಲ್ಲೇ ಇದೆ, ಇಲ್ಲೇ ಇದೆ ಅದು ಪಂಚಾಯತಿ. ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ಯಾರು? ಪಂಚಾಯತಿಯ ತನಿಖಾ ತಂಡನ ಅಥವಾ ಜುಡಿಷಿಯರಿ ಇದರಲ್ಲಿದೆ FIR ಆದ್ಮೇಲೆ ಅವ್ರು ತೀರ್ಮಾನ ಮಾಡ್ಬೇಕು. ನೀವ್ ಯಾಕೆ ಅದನ್ನ ಮೇಲೆ ಹೇಳ್ತೀರಿ? ನಾವೊಂದು ಮಾಡಿ ಕಳಿಸಿದ್ದೀವಿ ಸರ್ ಅವ್ರಿಗೆ, ತಾಲೂಕ್ ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ವರದಿ ಕೇಳೋದು ಕಳಿಸಿದ್ದೀವಿ. ಅವ್ರು ಒಪಿನಿಯನ್ ಕೊಟ್ಟಿದ್ರೆ ನಾವು ಅದನ್ನು ಮುಂದಿನ ಆದೇಶ ಬಿಟ್ಟಿದ್ದೀವಿ. ಅದನ್ನು ಅಲ್ಲಿಗೆ ನಾವು ಕಳಿಸಿದ್ವಿ. ಅದಾದಮೇಲೆ ತಿರುಗಿ ನಾವು ಅದನ್ನು ಇದಕ್ಕೆ ಹೋಗಲಿಲ್ಲ. ಅದೇನಾಗಿ ಬರುತ್ತೋ ಅಂತ ಬಿಟ್ಟು ಕಾಯ್ತಾ ಇದ್ವಿ ಅಷ್ಟೇ. ನೀವು ಆ ರೆಸಲ್ಯೂಷನ್ ಅಲ್ಲೂ ಬರೀಬಹುದಾಗಿತ್ತು, ಇವ್ರ ಮೇಲೆ FIR ಇದಿದೆ, ಇನ್ನು ತನಿಖಾ ವರದಿ ಬರಬೇಕಿದೆ ಅಂತಿಮವಾಗಿ. ಅದಾದ ನಂತರ ನಾವು ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ತಗೊಳ್ತೀವಿ ಅಂತ ಬರ್ತಿದ್ದೀರಾ? ಜಿಲ್ಲಾ ಪಂಚಾಯತಿ ಪೂರ್ವಾನುಮತಿ ತಗೊಂಡಿದ್ದೀರಾ? ಇಲ್ಲ, ತನಿಖಾ ಅಧಿಕಾರಿಗಳು ಬರ್ದಿಲ್ಲ. ಹೌದು, ಇಒಗೆ ಅಂತಾನೆ ನಾವು ರೆಜುಲೇಷನ್ ಮಾಡಿ ಕಳಿಸಿದ್ದೀವಿ. ಇಲ್ಲಿಂದ ಇವಾಗ ಬರ್ದಿದ್ದೀವಿ, CO ಬರ್ದಿದ್ದಾರೆ. FIR ಆಗಿರೋದು ನಿಜ ಅಲ್ವಾ? ಅದನ್ನು ಸೇರಿಸಿದ್ದೀರಾ ಅದರಲ್ಲಿ? ಇಲ್ಲ, ಅದನ್ನು ಸೇರಿಸಿಲ್ಲ. ಯಾಕೆ ಅರ್ಜಿ ಕೊಟ್ಟವಾಗ ಮಾತ್ರ ಅದನ್ನ ಮೆನ್ಷನ್ ಮಾಡ್ತೀರಿ, ಮತ್ತೆ ಇವ್ರ ಮೇಲೆ ಇಂತ ದೂರ ಇದೆ ಸರ್ ಸಭೆಯಲ್ಲಿ ಬಂದಿಲ್ಲ ಅಂತ ಯಾಕೆ ಬರ್ದಿಲ್ಲ ನೀವು? ಸಭೆಯಲ್ಲಿ ಅವ್ರ ಅರ್ಜಿ ಕೊಟ್ಟಾಗ ಎಲ್ಲರ ಸರ್ವ ಸದಸ್ಯರ ಒಂದು ಒಪಿನಿಯನ್ ತಗೊಂಡು ನಾವು ಅದನ್ನ ಬುಕ್ಕಲ್ಲಿ ರೆಜುಲೇಷನ್ ಮಾಡಿಸಿದ್ವಿ. ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ. ಒಪಿನಿಯನ್ ಬೇರೆ, FIR ಆಗಿದೆ. FIR ಅನ್ನ ಅವರು ಕ್ಲೀನ್ ಚಿಟ್ ತಗೊಂಡಾದ್ಮೇಲೆ ಕ್ರಿಮಿನಲ್ ಕೇಸ್, ಅದು ಸಾಮಾನ್ಯ ಕೇಸ್ ಅಲ್ಲ, ಪ್ರಕರಣ ಅಲ್ಲ. ಸಾಮಾನ್ಯ ಪ್ರಕರಣ ಆಗಿದ್ರೆ ಅದೊಂಥರ. ಆದ್ರೆ ಇಲ್ಲಿ FIR ದಾಖಲಾಗಿರೋದ್ರಿಂದ ಅದರಿಂದ ಅವ್ರು ಹೊರಬರಬೇಕು. ಫಸ್ಟ್ ಅಲ್ಲಿ ಸಾಬೀತು ಮಾಡ್ಕೊಂಡು ಆಮೇಲೆ ಗ್ರಾಮ ಪಂಚಾಯತಿಗೆ ವರದಿ ಕೊಟ್ಟಿದ್ರೆ, ಅವ್ರು ರಿಕ್ವಿಜೇಷನ್ ಕೊಟ್ಟಿದ್ರೆ ನೀವು ಕನ್ಸಿಡರ್ ಮಾಡ್ಬೋದು. ಅಲ್ಲಿ ಇನ್ನ ಇದೇ ಆಗ್ಲಿಲ್ಲ. ಈಗ ಉಳಿದಂತವ್ರಿಗೆ ಏನಾಗ್ತದೆ, ಕೆಲವರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋಂಥದ್ದು ಬರ್ತದ ಇಲ್ವೋ? ಯಾರೇ ಆಗ್ಲಿ ಅಲ್ಲ, ಖಂಡಿತ ಬರುತ್ತೆ. ಈಗ ರಘು ಅವ್ರು ಬಂದು ಅವರು ಇದಕ್ಕೆ ಕೊಟ್ಟಿದ್ರೆ, ಅರ್ಜಿ ಕೊಟ್ಟಿದ್ದಿದ್ರೆ ಎಲ್ಲ ಸದಸ್ಯರು ಒಪಿನಿಯನ್ ತಗೊಂಡು ಇದು ಮಾಡಿದ್ವಿ. ಆಮೇಲೆ ರಘುದು ಏನಪ್ಪ ಅಂತಂದರೆ, ಇನ್ನೊಬ್ಬ ರಘುದು ಅವ್ರದ್ದು ಎಲ್ಲ ಇದರಲ್ಲಿ ಕೇಸಲ್ಲಿ ಎಂಟ್ರಿ ಇತ್ತು. ಏನು ಅವ್ರನ್ನ ಕಂಪ್ಲೇಂಟಲ್ಲಿ ಬರೆದಿದ್ರು ಮತ್ತು ಎಲ್ಲದರಲ್ಲೂ ಬರೆದಿದ್ರು ಅವ್ರ ಹೆಸರನ್ನ. ಹಾಗಾಗಿ ಆಮೇಲೆ ಅವ್ರು ಬಂದೂ ಇಲ್ಲ. ಸಭೆ ನಡಿಬೇಕಾದ್ರೆ ಬಂದು ಅರ್ಜಿ ಕೊಟ್ಟಿದ್ದು, ಅದನ್ನು ಪರಿಶೀಲನೆ ಮಾಡಿ ಅದನ್ನು ಬೇಕಾದ್ರೆ ಇದು ಮಾಡಿದ್ವಿ. ನಾವು ಒಂದು ಕಣ್ಣು ಸುಣ್ಣ ಅದರ ಅವಶ್ಯಕತೆನೇ ಇರಲಿಲ್ಲ. ಅವರೂ ಬಂದು ಕೊಟ್ಟಿದ್ರೆ ಅವ್ರದ್ದು ರೆಜುಲೇಷನ್ ಮಾಡಿ ಕಳಿಸ್ತಾ ಇದ್ವಿ. ಸಂಪೂರ್ಣ ನಡಾವಳಿಯನ್ನ ಬರ್ದಿಲ್ಲ, ಅವ್ರ ಮೇಲೆ FIR ಆಗಿರುವಂಥದ್ದು ಇಂಥ ಕಾರಣಕ್ಕೆ ಸರ್ ಅದು ಇದು ಮೀಟಿಂಗ್ ಎಲ್ಲ ಮುಗಿಯೋ ಹಂತದಲ್ಲಿದ್ದಾಗ ಅವರು ಅರ್ಜಿ ತಂದು ಕೊಟ್ಟಿದ್ದು. ನಾವು ಮೀಟಿಂಗಲ್ಲಿ ಅಜೆಂಡಾದಲ್ಲಿ ರೂಪ ಅವ್ರದ್ದು ನಾವು ಇಟ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ಅದು ನಮ್ಮ ಅಜೆಂಡಲ್ಲಿ ಇಲ್ಲ. ನಾವು ಬೇರೆ ಕುಡಿಯೋ ನೀರ್ದು ಮತ್ತು ಬೀದಿ ಲೈಟ್ಗಳ ನಿರ್ವಹಣೆದು 7 ತಿಂಗಳಿಂದ ಮೀಟಿಂಗ್ ಆಗಿರಲಿಲ್ಲ ಸಾಮಾನ್ಯ ಸಭೆ. ಅದನ್ನೇ ಹೇಳ್ತಾ ಇರೋದು. ರೂಪ ಅವ್ರ ಇಶ್ಯೂ ಸಾಮಾನ್ಯ ಸಭೆಯಲ್ಲಿ ಏನೇನು ನಡಾವಳಿಗಳು ಮಾಡಿದ್ರೆ ಅದು ಇಶ್ಯೂ ಅಲ್ಲ. ಅದೇ ರೂಪ ಅವ್ರದ್ದು ಪ್ರಕರಣ ದಾಖಲಾಗಿರುವಂಥದ್ದು ನಿಮ್ಮ ಗಮನಕ್ಕಿತ್ತು. ಅವ್ರ ಕೆಲಸಕ್ಕೆ ಬರ್ತಾ ಇದಾರ ಇಲ್ಲ ಅನ್ನುವಂಥದ್ದು ಇಡೀ ಸಭೆ ಗೊತ್ತಿತ್ತು. PDO ಏನು ಮಾಡ್ತಾ ಇದ್ರಾಗ ರೆಸಲ್ಯೂಷನ್ ಬರೆಯುವಾಗ ಅವ್ರ ಬಗ್ಗೆ ಏನೇನಿದೆ ಅನ್ನೋಂಥದ್ದು, ಅವರ ಹಿಂದೆ ಇರುವಂತಹ ಒಂದು ಆರೋಪಗಳನ್ನು ನೀವು ಆ ಸಭಾ ನಡವಳಿಯಲ್ಲಿ ಬರೆದಿದ್ರೆ ಇಷ್ಟು ಗೊಂದಲ ಆಗ್ತಾ ಇರಲಿಲ್ಲ. ನೀವೇ ಮಾಡಿ ಮಾಧ್ಯಮದ ಮೇಲೆ ಯಾಕೆ ಆಗ್ತೀರಿ? ಅಲ್ಲ, ಮಾಧ್ಯಮದ ಮೇಲೆ ನಾನು ಆಗ್ತಾ ಇಲ್ಲ. ಮಾಧ್ಯಮದಲ್ಲಿ ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು. ಮಾಡಿರೋದೇ ನೀವು, ಮಿಸ್ಕಮ್ಯುನಿಕೇಶನ್ ನಿಮ್ಮದು. ರೆಸಲ್ಯೂಷನ್ ಕಾಪಿ ಕೊಡಿ ಸರ್. ರೆಸಲ್ಯೂಷನ್ ಕಾಪಿಯಲ್ಲಿ FIR ಕಾಪಿಯ ಸಂಪೂರ್ಣ ವಿವರನ ಮರೆಮಾಚಿ ನೀವು ಅವ್ರು ಕೊಟ್ಟಿರೋಂಥ ರಿಕ್ವಿಜೇಷನ್ ನೀವು ಕನ್ಸಿಡರ್ ಮಾಡಿ ಅದನ್ನ ಬರೆದಿರೋಂಥದ್ದೇ ನಮಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರೋ. ಅದರಲ್ಲಿ ಯಾರ್ದು ಹೇಳಿಕೆ ತಗೊಳ್ಬೇಕು ಅಂತ ಏನು ಇಲ್ಲ. ಅಲ್ಲ, ಇದು ರಿಕ್ವಿಜೇಷನ್ ಸಭಾ ನಡವಳಿ ಮೊನ್ನೆ ಆಗಿರೋದು. ನೋಡಿ ಎಷ್ಟು ಚೆನ್ನಾಗಿ ನೀವು ಕೊಟ್ಟಿದ್ದೀರಿ ಅಂದ್ರೆ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದು ಸರ್ಟಿಫಿಕೇಟ್. ಯಾವುದೇ ರೀತಿಯಲ್ಲಿ ಯಾವುದೇ ಅಕ್ರಮ ಹಾಗೂ ಹಣಕಾಸಿನ ಲೋಪದೋಷಗಳು ಕಂಡು ಬರುವುದಿಲ್ಲ, ಆದ್ದರಿಂದ ಅಂತ ಸೇರಿಸಿದ್ರಿ. ಇದು ನಿಮ್ ಸರ್ಟಿಫಿಕೇಟ್ ಅಲ್ವಾ ಸರ್? ಅಲ್ಲ ಸರ್, ಈಗ ಹಣಕಾಸು ಏನಾದ್ರೂ ಮಿಸ್ ಆಗಿದ್ರೆ ಒಂದು ದೂರು ಅಂತಂದ್ಮೇಲೆ ಆರೋಪಿ ಸರ್, ನಾನು ಹೇಳೋದು ಅವ್ರು ಕ್ಲೀನ್ ಚಿಟ್ ಸರ್, ನೀವು ಕ್ಲೀನ್ ಚಿಟ್ ಅಲ್ಲ ಸರ್. ಈಗ ಅವ್ರ ಬಗ್ಗೆ ಏನಾದರೂ ಅವರು ಒಂದು ಯಾವುದಾದ್ರೂ ಚೆಕ್ಗೆ ಸೈನ್ ಹಾಕಿದಾರಾ? ಇಲ್ಲ. ಅವ್ರು ಯಾವುದಾದ್ರೂ ದುಡ್ಡು ರೆಮಿಟೆನ್ಸ್ ಕಟ್ಟೋದ್ರಲ್ಲಿ ಮಿಸ್ ಮಾಡಿದಾರಾ?
ಇಲ್ಲ ದುಡ್ಡು ತಗೊಂಡೋಗಿ ಅವ್ರೇನಾದ್ರು ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರಾ? ಇಲ್ಲ. ನಾನು ಅದರಲ್ಲಿ ಹೇಳೋದು ತಪ್ಪೇನಿದೆ? ಈಗ ಎಲ್ಲ ಅಲ್ಲಲ್ಲ ಸರ್, ಎಲ್ಲ ಮೆಂಬರ್ಗಳು, ಎಲ್ಲ ಸದಸ್ಯರು ಅವ್ರ ಬಗ್ಗೆ ಯಾವುದೇ ಬ್ಯಾಡ್ ಒಪಿನಿಯನ್ಸ್ ಇಲ್ಲ. ಯಾರು ಸರ್? ರೂಪ ಅವರು ಈಗ ಹಾರ್ಡ್ವೇರ್ ಶಾಪಲ್ಲಿ ಎಲ್ಲ ಮಾಡಿರ್ಬೋದು, ನಾನು ನೋಡಲಿಲ್ಲ. ಯಾಕೆ ನಾನು ಬಂದ ಮೇಲೆ ರೂಪ ಇಲ್ಲ. ನನ್ನ ಹಿಂದಿಂದು ನನಗೆ ಗೊತ್ತಿಲ್ಲ ಸರ್. ನಾನು ಮಾಡಿರೋದೇನು ರೆಗ್ಯುಲೇಷನ್ ಮಾಡಿದ್ದೀನಿ. ಜಿಲ್ಲಾ ಪಂಚಾಯತಿ ಸಿಇಒ ಒಂದು ಆದೇಶ ಮಾಡ್ತಾರೆ, ಈ ತರ ಇದರಲ್ಲಿ 1,39,00,000 ಹಣ ಇದಾಗಿದೆ ಅಕ್ರಮವಾಗಿದೆ ಅಂತ ಹೇಳಿ ಒಂದು ರೆಗ್ಯುಲೇಷನ್ ಮಾಡಿ ಇವ್ರ ಮೇಲೆ ಆದೇಶ ಮಾಡ್ತಾರೆ. ಶಿಸ್ತು ಕ್ರಮ ಜರುಗಿಸಿದೆ. ಆ ಆದೇಶದ ವಿರುದ್ಧವಾಗಿ ನೀವೊಂದು ನಡವಳಿಕೆ ಸರ್, ಅದೇ ಸಿಇಒ ಅವರು 112, 113 ಪ್ರಕಾರ ಅವರನ್ನು ತಗೊಳ್ಳೋದಕ್ಕೆ ಬಾಡಿಗೆ ಹಕ್ಕಿದೆ ಅಂತ ಕೊಡ್ತಾರೆ. ಹಕ್ಕಿದೆ ಅಂತ ಕೊಡ್ತಾರೆ. ಆ ಹಕ್ಕ ಮೇಲೆನೆ ನಾನು ಮಂಡಿಸಿದ್ದು. ಬಾಡಿ ಹಕ್ಕಿದೆ. ಈ ಮೇಲೆ ಪ್ರಕರಣ ದಾಖಲಾಗಿದೆ ಸ್ಟೇಷನ್ ಅಲ್ಲಿ. ಸರ್, ಪ್ರಕರಣ ದಾಖಲಾಗಿದೆ. ಈಗ ನಮಗೆ ಜಿಲ್ಲಾ ಪಂಚಾಯತಿ ಎಡ್ಡಾಪಿ ಏನು ನಮಗೆ ಬರುತ್ತೆ ಅದ್ರ ಪ್ರಕಾರ ನಾವು ರೆಗ್ಯುಲೇಷನ್ ಮಾಡಿದೀವಿ ಅಷ್ಟೇ. ಅವ್ರನ್ನ ತಗೊಂಡಿಲ್ಲ ಕೆಲಸಕ್ಕೆ, ತಗೊಳ್ದೆ ನಾವು ಕಳಿಸಿದೀವಿ. ಇಷ್ಟು 1 ಕೋಟಿ 39,40,00,000 ಹಗರಣ ಆಗಿದೆಯಲ್ಲ, ಇದ್ರಲ್ಲಿ ಎಷ್ಟು ರಿಕವರಿ ಮಾಡಿದ್ರು ಸರ್? ಪಂಚಾಯತಿ ರಿಕವರಿ ಮಾಡೋದಕ್ಕೆ ಎನ್ಕ್ವೈರಿ ಇದೆ. ಪಂಚಾಯತಿ ಅವ್ರು ರಿಕವರಿ ಮಾಡಕ್ ಬರಲ್ಲ. ಯಾರು ರಿಕವರಿ ಮಾಡಬೇಕು ಅಂತಂದ್ರೆ ಜಿಲ್ಲಾ ಪಂಚಾಯತಿ ತನಕ ವರದಿ ಬರಬೇಕು. ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ, ಇದೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಬೇಕು. ಅದೆಲ್ಲ ಆದಾಗ ಅವ್ರು ತನಿಖೆ ಮಾಡಿ ಆಗಿದ್ರೆ ಮುಟ್ಕೊಂಡು ಹಾಕೊಳ್ಳಿ. ಹೌದು ಸರ್, ನೀವೇ ಪತ್ರಿಕೆಯವರಿಗೆ ನೀವೇ ಕ್ರಿಮಿನಲ್ ಕೇಸ್ ಇರುವಂತಹ ಒಂದು FIR ಕಾಪಿ ಕೊಟ್ಟುಬಿಟ್ಟು ಅದರಲ್ಲಿ ಅವರು ಅಕ್ರಮ ಮಾಡಿಲ್ಲ ಇನ್ನೊಂದಿಲ್ಲ ಅಂತ ನೀವು ರೆಸಲ್ಯೂಷನ್ ಮಾಡಿಬಿಟ್ಟು ನಾನು ಹೇಳ್ತಾರದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ನೀವೇ ಕೊಟ್ಟು ಮಾಧ್ಯಮದವ್ರ ಮೇಲೆ ಹೊರಿಸಿ ನೀವು ಈಗ ಮಾಧ್ಯಮದವ್ರ ಮೇಲೆ ನಾನು ಏನು ಹೊರಿಸ್ತಾ ಇಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಯಾವುದೇ ಇದರಲ್ಲಿ ರೂಪ ಅವ್ರದ್ದು ಮೆನ್ಷನ್ ಆಗಿಲ್ಲ. ಅಲ್ಲಲ್ಲ, ಯಾವ್ದು ಕಂಪ್ಲೇಂಟ್ ಎಲ್ಲ ಆಗಿದೆಯಾ ಸರ್? FIR ಆಮೇಲೆ ಕಳಿಸಿರೋ ಸರ್ ಜಿಲ್ಲಾ ಪಂಚಾಯತಿಯಿಂದ. ಸರ್, ಈಗ ಒಂದು ಹೇಳ್ತೀನಿ. ಈಗ ಸರ್ ಒಂದೇ ಸರಿ ಏಕ್ದಮ್ ಈಗ ನಿಮ್ದು ಯಾವುದೇ ತನಿಖೆ ವರದಿಲ್ಲ, ಏನಿಲ್ಲ. ಈಗ ಮೌಖಿಕವಾಗಿ ಏನೋ ಒಂದು ಇದು ಟೈಪ್ ಮಾಡಿಬಿಟ್ಟು ನಾವು ಇವ್ರದ್ದು ಅಫೆನ್ಸ್ ಅಂತ ಕಳಿಸ್ಬಿಟ್ಟ ತಕ್ಷಣ ಅದು ಸರಿನಾ ಸರ್? ದಾಖಲೆ ಇದೆ. ಸರ್, ದಾಖಲೆ ನಾವು ಪರಿಶೀಲನೆ ಮಾಡಿ 227 ಸರ್ 227 ಮತ್ತೆ ಅವ್ರದ್ದು ಏನು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅವ್ರನ್ನ FIR ಮಾಡಿರೋ ಉದ್ದೇಶ ಯಾವ್ದ್ರಿಂದ ಸರ್? ಅಲ್ಲಲ್ಲ, ಇರಿ ಸರ್, ಅವ್ರನ್ನ FIR ಹೌದು 227 ಮತ್ತೆ ಬಿಲ್ ಬುಕ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅವ್ರದ್ದು ಬಿಲ್ ಬುಕ್ ಕೊಟ್ಟಿರೋದಕ್ಕೆ ಅಕ್ನಾಲಜ್ಮೆಂಟ್ ಇದೆಯಲ್ಲ ಸರ್? ಅದನ್ನ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀರಾ ಸರ್? ಸಬ್ಮಿಟ್ ಈಗ ಮೇಲೆ ಆರೋಪ ಇದೆ, ಆ ಆರೋಪಿ ಹೋಗಿ ಆರೋಪಿ ಕಾನೂನು ರೀತಿಲಿ ಏನೇನಾಗುತ್ತೋ ಅದೆಲ್ಲ ಆಗಲಿ ಸರ್. ನಾನು ಅದನ್ನ ಕ್ವಶನ್ ಮಾಡ್ತಾ ಇಲ್ಲ. ಕಂಪ್ಲೇಂಟ್ ಆಗಿದೆ, ಇದಾಗಿದೆ. ಬಟ್ ನಮಗೆ ಈ ಕಂಪ್ಲೇಂಟಲ್ಲಿ 2 ಮೆನ್ಷನ್ ಮಾಡಿರ್ತಾರೆ. ಒಂದು ಪುಸ್ತಕ ಕಳೆದೋಗಿದೆ ಅಂತ, ಇನ್ನೊಂದು ಅವರು ರಸೀದಿ ಬುಕ್ ಕೊಟ್ಟಿಲ್ಲ ಅಂತ. ಅದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಎಲ್ರಿಗೂ. ಪುಸ್ತಕ ಕಳೆದೋಗಿಲ್ಲ, ಪಂಚಾಯತಿಲೇ ಇದೆ. ಆಮೇಲೆ ರಸೀದಿ ಬುಕ್ ಕೊಟ್ಟಿರೋದಕ್ಕೆ ಅವರೇ ಅಕ್ನಾಲೇಜ್ಮೆಂಟ್ ತಗೊಂಡಿದ್ದಾರೆ. ಅದನ್ನು ಇಟ್ಕೊಂಡು ನಾವು ರೆಗ್ಯುಲೇಷನ್ ಮಾಡಿದ್ದೀವಿ, ಮೇಲಧಿಕಾರಿಗಳು ಕಳಿಸಿದ್ದೀವಿ. ಅವರು ಡಿಸ್ಮಿಸ್ ಆದರೂ ಮಾಡಲಿ, ಸಸ್ಪೆಂಡ್ ಆದರೂ ಮಾಡಲಿ, ಪನಿಷ್ಮೆಂಟ್ ಆದರೂ ತಗೊಳ್ಳಿ ಈ ಮುಖಾಂತರ. ಅದಾದಮೇಲೆ ತನಿಖೆ ವರದಿಯಲ್ಲಿ ಏನು ಸರ್? ಇಲ್ಲ ಸರ್, ಬಂದಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಸರ್. ಅವ್ರನ್ನ ಜಿಲ್ಲಾ ಪಂಚಾಯತಿಯಿಂದ ಸಸ್ಪೆಂಡ್ ಮಾಡಿದರೆ ನಾವು ಅದನ್ನು ಇದು ತಗೊತಾ ಇರಲಿಲ್ಲ. ಅವ್ರನ್ನ ಸಸ್ಪೆಂಡ್ ಎಲ್ಲೂ ತೋರಿಸಿಲ್ಲ ಸರ್. ಇವಾಗ PDOನ ಮತ್ತು ಕಾರ್ಯದರ್ಶಿನ ಸಸ್ಪೆಂಡ್ ಮಾಡಿದ್ದಾರೆ. ಅದೇ ರೀತಿ ಇವ್ರನ್ನ ಸಸ್ಪೆಂಡ್ ಮಾಡಿದರೆ ನಾವು ಅದನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ. 112, 113ಗೆ ಪಂಚಾಯತಿಗೆ ಹಾಕಿದ್ರು. ಮತ್ತೆ ಆ ಪಂಚಾಯತಿ ಏನು ಜಿಲ್ಲಾ ಪಂಚಾಯತಿಯಿಂದ ಬಂತು ಅದನ್ನು ಇಟ್ಕೊಂಡು ನಡವಳಿ ಮಾಡಿದ್ವಿ. ಅವರೊಂದು ಹೇಳಿಕೆ ಕೊಟ್ಟರು, ಒಂದು ಲೆಟ್ರ್ ಕೊಟ್ಟರು. ಆ ಲೆಟ್ರಿಗೆ ನಾವು ಬರ್ಕೊಂಡು ಕಳಿಸಿದ್ದೀವಿ ಮುಂದಿನ ಆದೇಶಕ್ಕೆ. ಅಲ್ಲಿಂದ ಏನು ಬರುತ್ತೋ ಅವ್ರಿಗೇನು ಪನಿಷ್ಮೆಂಟ್ ಆಗುತ್ತೋ ನಾನು ಅದಕ್ಕೆ ನಾನು ಯಾವುದೇ ಅದಕ್ಕೆ ಇದಿಲ್ಲ. ರೂಪ ಅವರು ಬಂದರೂ ಅಷ್ಟೇ, ಬರ್ದಿರೋ ಅಷ್ಟೇ. ನಮಗೇನು ಬೇರೆಯೊಬ್ಬರು ತಗೊಳ್ತೀವಿ, ಕೆಲಸ ಮಾಡ್ತೀವಿ. ನಾವು ಕೆಲಸ ಮಾಡಿರೋದಕ್ಕೆ ಈ ಸರ್ವ ಸದಸ್ಯರು ಒಂದು ಅಭಿಪ್ರಾಯ ತಗೊಂಡು ಇವೆಲ್ಲ ಇಟ್ಕೊಂಡು ನಾನು ನಡವಳಿ ಮಾಡಿರೋದು ನಿಜಾನೇ. ಇಲ್ಲ ಸರ್, ಇಲ್ಲ. ನಾವು ಕೊಟ್ಟಿರೋಂಥದ್ದು ಯಾವುದು ನಮ್ಮ ಆಫೀಸ್ಗೆ ಬಂದಿಲ್ಲ. ನಾವು ಕೊಟ್ವಿ, ಅಲ್ಲಿಂದ ಬಂದರೆ ಏನಾದರೂ ಮುಂದಿನ ಆದೇಶ ಮಾಡೋಣ ಅಂತ ಸುಮ್ಮನೆ ಆದ್ವಿ. ಮತ್ತೆ ನಾವು ಅದರ ಚರ್ಚೆನೂ ಮಾಡಿಲ್ಲ. ರೂಪ ವಿಚಾರವಾಗಿ ನಾವೆಲ್ಲೂ ಹೋಗಿ ಯಾರು ಕ್ವಶನೂ ಮಾಡಲಿ.
ನಮ್ಮ ಕರ್ತವ್ಯ ಏನಿತ್ತು ಇಲ್ಲಿಂದ ಬರೆದು ಅಲ್ಲಿ ಕಳಿಸಿದ್ದೀವಿ. ಅಲ್ಲಿಂದ ಅವರು ಡಿಸ್ಮಿಸ್ ಮಾಡಿದ್ರೆ ಅಗ್ರಿ, ಸಸ್ಪೆಂಡ್ ಮಾಡಿದ್ರು ತೊಂದರೆ ಇಲ್ಲ. 112 113 ಪ್ರಕಾರ ಇಲ್ಲಿ ಕೇಳಿದ್ದಕ್ಕೆ ನಾವು ಮಾಡ್ಕೊಂಡಿದ್ವಿ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ದಯವಿಟ್ಟು ನಾನು ಯಾವುದೇ ನನ್ನ ಮಾಧ್ಯಮ ಮಿತ್ರರನ್ನ ಇಲ್ಲಿ ಬ್ಲೇಮ್ ಮಾಡಲ್ಲ. ಯಾಕೆ ಅಂತಂದರೆ ಅವ್ರ ವಿಚಾರ ತಿಳಿಸ್ಬೇಕಾಗಿತ್ತು, ನನ್ನ ಕಡೆಯಿಂದ ತಿಳಿಸಿದ್ದೀನಿ. ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಕೇಳಿ ನಾನು ಅದನ್ನು ಸರಿಪಡಿಸ್ಕೊಂಡು ತಿದ್ಕೊಳ್ತೀನಿ. ಇಷ್ಟು ಹೇಳಕ್ಕೆ ಬಯಸ್ತೀನಿ. ರೆಜುಲೇಷನ್ ಮಾಡಿದ್ರೆ ಕಾನೂನು ಬಾಹಿರ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ. ರೆಜುಲೇಷನ್ ಅಂತಂದರೆ ನಾನು ಈಗ ಅದನ್ನೇ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಇಷ್ಟಕ್ಕೂ ಇಷ್ಟೇ.